ಸಾಮೂಹಿಕ ನಾಯಕತ್ವದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ನೇತೃತ್ವದಲ್ಲಿ ರೈತರು ಸೋಮವಾರ ಟಿಪ್ಪು ಸುಲ್ತಾನ್ ಉದ್ಯಾನವನದಲ್ಲಿ ಪ್ರತಿಭಟನೆ ನಡೆಸಿ ಮುಖ್ಯಮಂತ್ರಿಗಳಿಗೆ ಬರೆದ ಮನವಿ ಪತ್ರವನ್ನು ಜಿಲ್ಲಾಧಿಕಾರಿಗಳಿಗೆ ಸಲ್ಲಿಸಿದರು. ಕರ್ನಾಟಕದ ಎಲ್ಲಾ ಜಿಲ್ಲೆಗಳಲ್ಲಿ ಬೆಳೆಗಳಿಗೆ ಬೆಂಬಲ ಬೆಲೆ ನಿಗದಿ ಮಾಡಬೇಕು. ರಾಯಚೂರು ಜಿಲ್ಲೆಯಲ್ಲಿ ಅತಿವೃಷ್ಟಿ ಪರಿಹಾರವಾಗಿ ಎಕರೆಗೆ 25,000 ನೀಡಬೇಕು. ಬೆಳೆ ವಿಮೆ ವಿತರಿಸಬೇಕು. ಹತ್ತಿ ಬೆಳೆ ಆನ್ ಬುಕ್ಕಿಂಗ್ ಕೇಂದ್ರಗಳನ್ನು ತಾಲೂಕು ಕೇಂದ್ರ ಕಚೇರಿಯಲ್ಲಿ ತೆರೆಯಬೇಕು. ಆನ್ಲೈನ್ ನೋಂದಣಿ ದಿನಾಂಕವನ್ನು ಮುಂದೂಡಬೇಕು ಎಂದು ಮನವಿಯಲ್ಲಿ ಆಗ್ರಹಿಸಲಾಗಿದೆ. ಪ್ರತಿ 1 ಕ್ವಿಂಟಲ್ ಮೆಕ್ಕೆಜೋಳ, ಭತ್ತ, ಈರುಳ್ಳಿಗಳಿಗೆ ಪ್ರತ್ಯೇಕವಾಗಿ 3,000, ಪ್ರತಿ ಕ್ವಿಂಟಲ್ ಹತ್ತಿ ಹಾಗೂ ತೊಗರಿಗೆ ಪ್ರತ್ಯೇಕವಾಗಿ 10,000 ನಿಗದಿಪಡಿಸಬೇಕು. ಹಾಗೆಯೇ ರೈತರು ಬೆಳೆದ ಎಲ್ಲಾ ಬೆಳೆಗಳಿಗೆ ನಿಗದಿತ ಬೆಲೆಯನ್ನು ನಿಗದಿಪಡಿಸಬೇಕು. ರಾಜ್ಯದ ಎಲ್ಲಾ ಗ್ರಾಮಗಳ ಗ್ರಾಮ ಠಾಣೆ ನಕ್ಷೆಯನ್ನು ಮೀರಿ ಗ್ರಾಮವು ವಿಸ್ತೀರ್ಣವಾಗಿರುತ್ತವೆ. ಆದ್ದರಿಂದ ಸರ್ಕಾರ ಕಡೆಯಿಂದ ಅಧಿಕಾರಿಗಳು ಹೊಸದಾಗಿ ಎಲ್ಲಾ ಹೊಸ ಗ್ರಾಮ ಠಾಣೆ ಸರ್ವೆ ಮಾಡಿ ಗ್ರಾಮಗಳ ಹೊಸ ನಕ್ಷೆಗಳನ್ನು ನೀಡಬೇಕು. ಇದರಿಂದ ಗ್ರಾಮದ ಸಾರ್ವಜನಿಕರಿಗೆ, ಗುತ್ತಿಗೆದಾರರಿಗೆ, ಗ್ರಾಮ ಪಂಚಾಯತ್ಗಳಿಗೆ ಅನುಕೂಲವಾಗುತ್ತದೆ. ರಾಜ್ಯದ ಎಲ್ಲಾ ಜಿಲ್ಲಾ ಮತ್ತು ತಾಲೂಕಿನ ಸರ್ವೆ ಇಲಾಖೆಯವರು ಹದ್ದುಬಸ್ತು ಸರ್ವೆ ಮಾಡಲು ಸಾರ್ವಜನಿಕರು ಹಾಕಿದ ಹದ್ದುಬಸ್ತು ಸರ್ವೆಯನ್ನು ಸರ್ಕಾರದ ಅಧಿಕಾರಿಗಳು ಬೆಳೆ ಬೆಳೆದಿದ್ದಾರೆಂದು ನೆಪ ಹೇಳಿ ಸರ್ವೆಯನ್ನು ಮುಕ್ತಗೊಳಿಸುತ್ತಾರೆ. ಆದ್ದರಿಂದ ಸರ್ಕಾರ ಕಡೆಯಿಂದ ಸರ್ವೆ ಮಾಡಲು ಸಮಯವನ್ನು ಬೇಸಿಗೆ ಕಾಲದಲ್ಲಿ ಪೊಲೀಸ್ ಬಂದೋಬಸ್ತ್ ಮುಖಾಂತರ ಗ್ರಾಮದ ಸರ್ವೆ ನಂಬರ್ 1ರಿಂದ ಕೊನೆಯವರೆಗೆ ಹದ್ದುಬಸ್ತು ಯೋಜನೆಯನ್ನು ಸರ್ಕಾರವೇ ಕೈಗೊಳ್ಳಬೇಕು. ಇದರಿಂದ ರೈತರ ಕಲಹಗಳು ಮತ್ತು ಕಚೇರಿಗಳಿಗೆ ಅಲೆದಾಟವನ್ನು ತಪ್ಪಿಸುವಂತಾಗುತ್ತದೆ. ಬೇಸಿಗೆ ಸಮಯದಲ್ಲಿ ರಾಯಚೂರು ಜಿಲ್ಲೆಯ ಜೆಸ್ಕಾಂ ಇಲಾಖೆಯವರು ರೈತರ ಟಿಸಿ ಸುಟ್ಟರೆ ತಕ್ಷಣವೇ ನೀಡಬೇಕು ಮತ್ತು 12 ಗಂಟೆಗಳ ಕಾಲ ನಿರಂತರ ವಿದ್ಯುತ್ ಅನ್ನು ರೈತರಿಗೆ ನೀಡಬೇಕು. ಈ ಎಲ್ಲಾ ಬೇಡಿಕೆಗಳಿಗೆ ಸಕಾರಾತ್ಮಕವಾಗಿ ಸ್ಪಂದಿಸದಿದ್ದರೆ ಹೋರಾಟ ಮಾಡಬೇಕಾಗುತ್ತದೆ ಎಂದು ಮನವಿಯಲ್ಲಿ ಎಚ್ಚರಿಸಲಾಗಿದೆ. ಯಂತ್ರಗಳು ಶುಲ್ಕ ರೈತರಿಗೆ ವಿಧಿಸುತ್ತವೆ. ಒಬ್ಬ ರೈತರಿಗೆ ಹಿಂಗಾರು, ಮುಂಗಾರು ಮತ್ತು ಬೇಸಿಗೆ ಒಂದು ಬೆಳೆ ಬೆಳೆಯಲು ಇಷ್ಟೆಲ್ಲ ಕಷ್ಟಗಳು ಅನುಭವಿಸುತ್ತಾರೆ. ಅದರಿಂದ ರೈತರು ನಷ್ಟದಲ್ಲಿದ್ದು ಕೂಡಲೇ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ರೈತರ ನೆರವಿಗೆ ಶ್ರಮಿಸಿ ಬೆಳೆ ನಷ್ಟ ಪರಿಹಾರ ಒದಗಿಸಬೇಕು ಮತ್ತು ಬೆಳೆ ವಿಮೆ ಕಟ್ಟಡ ರೈತರಿಗೆ ಕೂಡಲೇ ಪರಿಹಾರ ನೀಡಬೇಕು. ಎಪಿಎಂಸಿ ಮಾರ್ಕೆಟಲ್ಲಿ ತೂಕದ ಯಂತ್ರಗಳನ್ನು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಸಾಕಷ್ಟು ಬಾರಿ ಅಳವಡಿಸಬೇಕು. ಮನವಿ ಮಾಡಿದರೂ ಕೂಡ ಯಾವುದೇ ಕಾರ್ಯರೂಪಕ್ಕೆ ಬಂದಿರಲಿಲ್ಲ ಮತ್ತು ರೈತರು ಮಾರ್ಕೆಟ್ ತರುವ ಹತ್ತಿಯನ್ನು ಹತ್ತಿ ವ್ಯಾಪಾರಸ್ಥರು ತೂಕದಲ್ಲಿ ಪ್ರತಿ ಕ್ವಿಂಟಾಲು 1 kg ಸೂಟ್ ಎಂದು ತಿಳಿಸಬೇಕು ಹಾಗೂ ಈ ಮೇಲೆ ತಿಳಿಸುವ ಎಲ್ಲ ವಿಷಯಗಳನ್ನು ಕಾನೂನಾತ್ಮಕವಾಗಿ ಪರಿಶೀಲಿಸಿ ಪರಿಹಾರವನ್ನು ನೀಡಬೇಕು. ಪರಿಹಾರ ನೀಡದೇ ಇದ್ದಲ್ಲಿ ಅನ್ವಯಿತ ನಾಯಕತ್ವದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಜಿಲ್ಲಾ ಘಟಕ ರೈತರು ವತಿಯಿಂದ ಎಚ್ಚರ ಮತ್ತು ಉಗ್ರ ಹೋರಾಟವನ್ನು ಮಾಡಬೇಕು. ಹಕ್ಕು ಒತ್ತಾಯಗಳು: 1 ಕ್ವಿಂಟಾಲು ಮೆಕ್ಕೆಜೋಳ, 3,000 ಪ್ರತಿ 1 ಕ್ವಿಂಟಾಲು ಭತ್ತಕ್ಕೆ
3,000 ರೂಪಾಯಿ, ಪ್ರತಿ ಕ್ವಿಂಟಲ್ ಹತ್ತಿಗೆ 10,000 ರೂಪಾಯಿ, ಜೋಳಿ ಪ್ರತಿ ಕ್ವಿಂಟಲ್ಗೆ 3,000 ರೂಪಾಯಿ, ಪ್ರತಿ ಕ್ವಿಂಟಲ್ಗೆ ತೊಗರಿ 10,000 ರೂಪಾಯಿ. ಈ ಮೇಲಿನ ಹಾಗೂ ರೈತರ ಬೆಳೆ ಎಲ್ಲ ಬೆಳೆಗಳಿಗೆ ನಿಗದಿ ಬೆಲೆಯನ್ನು ಕೊಡಬೇಕು. ರಾಜ್ಯದ ಎಲ್ಲ ಗ್ರಾಮಗಳಲ್ಲಿ ಗ್ರಾಮಗಳನ್ನು ಹಂಚೆ ನೀರು ಗ್ರಾಮವು ವಿಸ್ತೀರ್ಣವಾಗಿದೆ. ಆದ್ದರಿಂದ ಸರ್ಕಾರ ರೈತ ತಂಡ ಅಧಿಕಾರಿಗಳು ಹೊಸದಾಗಿ ಎಲ್ಲ ಹೊಸ ಗ್ರಾಮಗಳ ಸರ್ವೆ ಮಾಡಿ ಗ್ರಾಮಗಳನ್ನು ಹೊಸ ನೀಡಬೇಕು. ಇದರಿಂದ ಗ್ರಾಮದ ಸಾರ್ವಜನಿಕರಿಗೆ ಗುತ್ತಿದಾರರಿಗೆ ಗ್ರಾಮ ಪಂಚಾಯತ್ಗಳಿಗೆ ಅನುಕೂಲವಾಗುತ್ತದೆ. ರಾಜ್ಯದ ಎಲ್ಲ ಜಿಲ್ಲೆ ಹಾಗೂ ತಾಲೂಕು ಸರ್ವೆ ಇಲಾಖೆಗಳನ್ನು ಹಕ್ಕುಬಸ್ತು ಸರ್ವೆ ಮಾಡಲು ಸಾರ್ವಜನಿಕರಿಗೆ ಹಾಕಿದ ಹಕ್ಕುಬಸ್ತು ಸರ್ವೆಯನ್ನು ಸರ್ಕಾರ ಅಧಿಕಾರಿಗಳು ಮಾಡಿ ಸರ್ವೆಯನ್ನು ಮುಕ್ತಗೊಳಿಸುತ್ತಾರೆ. ಅದರಿಂದ ಸರ್ಕಾರ ಗಣಿತದಿಂದ ಸರ್ವೆ ಮಾಡುವ ಸಮಯವನ್ನು ಬೇಸಿಗೆ ಕಾಲದಲ್ಲಿ ಪೊಲೀಸ್ ಬಂದೋಬಸ್ತು ಗ್ರಾಮದ ಬಳಿಯ ಹಕ್ಕುಬಸ್ತು ಯೋಜನೆಯನ್ನು ಸರ್ವೆಗೆ ಕೈಗೊಳ್ಳಬೇಕು. ಇದರಿಂದ ರೈತರಿಗೆ ಹಲವಾರು ಮತ್ತು ಬೇಸಿಗೆ ಸಮಯದಲ್ಲಿ ರಾಯಚೂರು ಜಿಲ್ಲೆಯ ಎಸ್ಕಾಂ ಇಲಾಖೆಯವರು ರೈತರಿಗೆ ಟೀಕಿಸುತ್ತಾರೆ. ತಕ್ಷಣವೇ ನೀಡಬೇಕು ಮತ್ತು 12 ಗಂಟೆಗಳ ಕಾಲ ನಿರಂತರ ಈ ಸಂದರ್ಭದಲ್ಲಿ ಎನ್ ಲಕ್ಷ್ಮಣಗೌಡ ಕಡಗಂದೊಡ್ಡಿ, ಅಬ್ದುಲ್ ಮಜೀದ್, ನರಸಪ್ಪ ಒಕ್ರಾಣಿ, ಕೆ ವೀರೇಶ್ ಗೌಡ, ತಿಮ್ಮಪ್ಪ ಬಾಪೂರು, ಜೆ ಹುಲಿಗೆಪ್ಪ ಜಾಲಿಬೆಂಚಿ, ರಮೇಶ್ ಗಾಣದಾಳ ಸೇರಿದಂತೆ ಇತರರಿದ್ದರು.